Dear students, so far since long we have been discussing the properties of acids, bases and salts. This is just the continuation of the same thing. Here we are going to study some more properties of acids, some more properties of bases, how they react with different chemicals. Here acid shows acidic nature only when it is in aqueous form. ಆ್ಯಸಿಡ್ ತನ್ನ ಎಸಿಡಿಕ್ ನೇಚರನ್ನು ತೋರಿಸುವುದು ಯಾವಾಗಲೂ ಅದು ನೀರಿನಲ್ಲಿ ಕರಗಿದಾಗ ಮಾತ್ರ ಅನ್ನುವಂಥದ್ದಿದೆ. ಇದನ್ನು ನಾವು ಸ್ಟಡಿ ಮಾಡಲಿಕ್ಕೆ ವಿ ಹ್ಯಾವ್ ಎನ್ ಆ್ಯಕ್ಟಿವಿಟಿ ಹಿಯರ್. ಆ ಆ್ಯಕ್ಟಿವಿಟಿ ನೋಡೋಣ. ಹಿಯರ್ ದೆರ್ ಈಸ್ ಎ ಟೆಸ್ಟ್ ಟ್ಯೂಬ್. ದಿಸ್ ಈಸ್ ಕ್ಲೀನ್ ಟೆಸ್ಟ್ ಟ್ಯೂಬ್ ಆ್ಯಂಡ್ ಡ್ರೈ ಟೆಸ್ಟ್ ಟ್ಯೂಬ್. ಆ ಡ್ರೈ ಟೆಸ್ಟ್ ಟ್ಯೂಬ್ನಲ್ಲಿ ನೌ ಯು ಟೇಕ್ ಸಾಲಿಡ್ ಸೋಡಿಯಂ ಕ್ಲೋರೈಡ್, ಉಪ್ಪನ್ನು ತೆಗೆದುಕೊಂಡಿದೆ. ಓಕೆ, ನಾವು ಆ್ಯಡ್ ಸಮ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇನ್. ಇದಕ್ಕೆ ಕಾನ್ಸಂಟ್ರೇಟೆಡ್ H2SO4 ಹಾಕೋಣ. ಸೊ H2SO4 ರಿಯಾಕ್ಟ್ಸ್ ವಿತ್ NaCl ಟು ಗಿವ್ Na2SO4 ಆ್ಯಂಡ್ ವಾಟರ್ ಆ್ಯಂಡ್ ಅನದರ್ ಗ್ಯಾಸ್ ಈಸ್ ರಿಲೀಸ್ಡ್. ದಟ್ ಗ್ಯಾಸ್ ಈಸ್ chlorine gas. So in the test tube the gas is evolved. Now you take two what you call litmus paper, blue litmus paper. Take two blue litmus paper. One is dry blue litmus and another one is wet blue litmus. Bring dry blue litmus near the neck of the test tube. You will notice it does not change its color. Blue color change ಆಗಲ್ಲ. ಬಟ್ ಇಫ್ ಯು ಬ್ರಿಂಗ್ ವೆಟ್ ಅಂದರೆ ನೀರಿನಲ್ಲಿ ಒದ್ದೆ ಮಾಡಿದ ಬ್ಲೂ ಲಿಟ್ಮಸ್ಸನ್ನು ಈ ನೆಕ್ ಹತ್ರ ತೊಗೊಂಬಂದರೆ ಇಟ್ ಚೇಂಜಸ್ ಇಟ್ಸ್ ಕಲರ್ ಫ್ರಮ್ ಬ್ಲೂ ಟು ರೆಡ್. ಇಲ್ಲಿ ಬ್ಲೂ ಲಿಟ್ಮಸ್ ಇರೋದು ರೆಡ್ ಲಿಟ್ಮಸ್ ಆಗುತ್ತೆ. ಅಂದರೆ ದ ಗ್ಯಾಸ್ ದಟ್ ಈಸ್ ಪ್ರೊಡ್ಯೂಸ್ಡ್ ಹಿಯರ್ ಈಸ್ ಕ್ಲೋರಿನ್. ಇನ್ ದ ಲಿಟ್ಮಸ್ ಪೇಪರ್ ವಾಟರ್ ಈಸ್ ದೇರ್. ವಾಟರ್ ಅಂದರೆ H2O. ಆ H2O ಜೊತೆ ಈ ಕ್ಲೋರಿನ್ ಸೇರಿದಾಗ ಮತ್ತಲ್ಲಿ HCl ಆಗುತ್ತೆ. ಆ HCl ಇಸ್ ಆ್ಯಸಿಡ್ ಆಗುತ್ತೆ. ಆ್ಯಸಿಡ್ ಇರೋದ್ರಿಂದ ದಟ್ ಆ್ಯಸಿಡ್ ಚೇಂಜಸ್ ಬ್ಲೂ ಲಿಟ್ಮಸ್ ಟು ರೆಡ್ ಕಲರ್. ಸೊ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಆ್ಯಸಿಡ್ ಶೋಸ್ ಇಟ್ಸ್ ಎಸಿಡಿಕ್ ನೇಚರ್ ಓನ್ಲಿ ವೆನ್ ಇಟ್ ಡಿಸಾಲ್ವ್ ಇನ್ ವಾಟರ್. ಸೊ ಇಲ್ಲಿ ಇದನ್ನು ಬೋಲ್ಡಾಗಿ ತೋರಿಸಿದ್ದಾರೆ. ಹೈಡ್ರೋಜನ್ ಅಯಾನ್ ಅದು ಆ್ಯಸಿಡ್ನ ನೇಚರ್. ಹೈಡ್ರೋಜನ್ ಬಿಡುಗಡೆ ಮಾಡೋದು ಆ್ಯಸಿಡ್ನ ನೇಚರ್. ಹೈಡ್ರೋಜನ್ ಅಯಾನ್ ಇನ್ ದ ಆ್ಯಸಿಡ್ಸ್ ಆರ್ ಪ್ರೊಡ್ಯೂಸ್ಡ್ ಆರ್ ಲಿಬರೇಟೆಡ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್. ನೀರಿನ ಇರುವಿಕೆಯಲ್ಲಿ ಮಾತ್ರ ಆ್ಯಸಿಡ್ ತನ್ನಿಂದ ಹೈಡ್ರೋಜನ್ ಅಯಾನನ್ನು ಪ್ರೊಡ್ಯೂಸ್ ಮಾಡ್ತದೆ. ಈ ಹೈಡ್ರೋಜನ್ ಅಯಾನ್ ಪ್ರೊಡ್ಯೂಸ್ ಮಾಡೋದೇ ಎಸಿಡಿಕ್ ನೇಚರ್. ನೆಕ್ಸ್ಟ್, ಹಿಯರ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಹೈಡ್ರೋಜನ್ ಅಯಾನ್ ಕೆನಾಟ್ ಎಕ್ಸಿಸ್ಟ್ ಅಲೋನ್. ಅದು ಒಂಟಿಯಾಗಿರೋದಿಲ್ಲ. ಯು ಕೆನ್ನಾಟ್ ರೈಟ್ H+ ಅಯಾನ್. H+ ಅಯಾನ್ ಅಂತ ನೀವು ಬರೆದ್ರೆ ರಾಂಗ್ ಆಗ್ತದೆ. ಸೊ ಇಟ್ ಆಲ್ವೇಸ್ ಕಂಬೈನ್ಸ್ ವಿತ್ ವಾಟರ್. ಅದರಿಂದ H+ ಆಕ್ವಿಯಸ್ ಅಂತ ಬರಿಬೇಕು. ಯು ಮೇ ರೈಟ್ ಹೈಡ್ರೋನಿಯಂ ಅಯಾನ್ H3O ಅಂತ, H3O+ ಅಂತ ಬರಿಬಹುದು. ವೈ ವಿ ಹ್ಯಾವ್ ಟು ಪ್ರಾಕ್ಟೀಸ್ while writing hydrogen ion means hydrogen ions cannot exist alone, but they exist after the combination of water molecule. ಅದು ಯಾವಾಗಲೂ ವಾಟರ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಆಗಿ ಇರೋದ್ರಿಂದ H+ ಮತ್ತು ವಾಟರ್ ಒಟ್ಟಿಗೆ ಸೇರಿಸಿ ಬರಿಬೇಕು. ಅವಾಗ H3O ಅಂತಾಗತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಐದರ್ ಇನ್ ದಿಸ್ ಫಾರ್ಮ್ H+ ಆಕ್ವಿಯಸ್ ಅಂತಲಾರು ಬರೀರಿ ಅಥವಾ H3O+ ಅಂತಲಾರು ಬರಿಬಹುದು. ವೈ ಡಸ್ ಎನ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಎನ್ ಆ್ಯಸಿಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಬರೀ ಆ್ಯಸಿಡ್ನಲ್ಲಿ ಎಲೆಕ್ಟ್ರಿಸಿಟಿ ಹರಿಯಲ್ಲ. ಬಟ್ ವೆನ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ವಾಟರ್ ಆರ್ ವೆನ್ ದ ಆ್ಯಸಿಡ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸೊಲ್ಯೂಷನ್, ಆಕ್ವಿಯಸ್ ಸೊಲ್ಯೂಷನ್, ದೆನ್ ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾಕೆಂದರೆ ಆ್ಯಸಿಡ್ when dissolved in water solution it produces ions. Those ions are responsible for conducting electricity.
ಆ ಎಲೆಕ್ಟ್ರಿಸಿಟಿ ಕ್ಯಾರಿ ಮಾಡಲಿಕ್ಕೆ ಈ ಆ್ಯಸಿಡ್ ನೀರಿಗೆ ಹಾಕಿದಾಗ ಬಿಡುಗಡೆಯಾಗುವಂತಹ ಅಯಾನ್ಸ್ ಇದಾವಲ್ಲ ಅವು ಆ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡ್ತದೆ. ಸೊ ಆ್ಯಸಿಡ್ಸ್ ಡಿಸೋಸಿಯೇಟ್ ಇನ್ ಆಕ್ವಿಯಸ್ ಸೊಲ್ಯೂಷನ್ ಟು ಫಾರ್ಮ್ ಅಯಾನ್ಸ್. ದೀಸ್ ಅಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ electricity. Next, why does dry HCl gas, if HCl gas is in the form of dry gas, not change the color of dry litmus paper? ಇದು ಡ್ರೈ ಇದ್ದಾಗ ಆ್ಯಸಿಡ್ ವೇಪರ್ ಡ್ರೈ ಇದ್ದರೆ ಲಿಟ್ಮಸ್ ಪೇಪರ್ ಬಣ್ಣ ಬದಲಾಯಿಸಲ್ಲ. ಆಲ್ಮೋಸ್ಟ್ ಯು ಕ್ಯಾನ್ ಗೆಸ್ ದ ಆನ್ಸರ್, ಬಿಕಾಸ್ acids show acidic nature only when they dissolve in water. So when it is dry, when there is no moisture, when hydrochloric acid is not dissolved in water, then this hydrogen ion will not release, or H plus ion will not release. The acidic nature of acid is due to H plus ion. ಸೊ ಇದು ರಿಲೀಸ್ ಆದರೆ ಮಾತ್ರ ಆ್ಯಸಿಡ್ಗೆ ಆ್ಯಸಿಡ್ ಕ್ಯಾರೆಕ್ಟರ್ ಬರ್ತದೆ. ಕಲರ್ ಆಫ್ ದ ಲಿಟ್ಮಸ್ ಪೇಪರ್ ಈಸ್ ಚೇಂಜ್ಡ್ ಬೈ ದ ಹೈಡ್ರೋಜನ್ ಅಯಾನ್ಸ್. ಹೈಡ್ರೋಜನ್ ಅಯಾನ್ನಿಂದ ಆ ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಆಗೋದು. ಡ್ರೈ HCl ಗ್ಯಾಸ್ ಡಸ್ ನಾಟ್ ಕಂಟೈನ್ H ಪ್ಲಸ್ ಅಯಾನ್. ಅದರಲ್ಲಿ H ಪ್ಲಸ್ ಅಯಾನ್ಗಳು ಇರೋದಿಲ್ಲ ಯಾವಾಗ HCl ಗ್ಯಾಸ್ ಡ್ರೈ ಇರುವಾಗ. ಸೊ ಇಟ್ ಈಸ್ ಓನ್ಲಿ ಇನ್ ಆಕ್ವಿಯಸ್ ಸೊಲ್ಯೂಷನ್ ದಟ್ ಆನ್ ಆ್ಯಸಿಡ್ ಡಿಸೋಸಿಯೇಟ್ಸ್ ಟು ಫಾರ್ಮ್ ಅಯಾನ್ಸ್. ಅದರಿಂದ ಅದು ಆಕ್ವಿಯಸ್ ಸೊಲ್ಯೂಷನ್ನಲ್ಲಿ, ಆಕ್ವಾ ರೆಫರ್ಸ್ ಟು ವಾಟರ್, ನೀರಲ್ಲಿ ಅದು ಕರಗಿದಾಗ ಮಾತ್ರ ಆ್ಯಸಿಡ್ ಡಿಸೋಸಿಯೇಟ್ ಆಗಿ ಅಂದರೆ ವಿಭಜನೆ ಹೊಂದಿ ಅಯಾನ್ಸ್ ಆಗ್ತದೆ. ಸಿನ್ಸ್ ಇನ್ ದಿಸ್ ಕೇಸ್, ಈ ಮೇಲಿನ ಕೇಸ್ನಲ್ಲಿ ನೈದರ್ HCl ಈಸ್ ಇನ್ ದ ಆಕ್ವಿಯಸ್ ಫಾರ್ಮ್, ಇಲ್ಲಿ HCl ಕೂಡ ಆಕ್ವಿಯಸ್ ಫಾರ್ಮ್ನಲ್ಲಿ ಅಂದರೆ ನೀರಿನಲ್ಲಿ ಕರಗಿಲ್ಲ. ನಾರ್ ದ ಲಿಟ್ಮಸ್ ಪೇಪರ್ ಈಸ್ ವೆಟ್, ಹಾಗೂ ಲಿಟ್ಮಸ್ ಪೇಪರು ಡ್ರೈ ಇರೋದ್ರಿಂದ ಕಲರ್ ಆಫ್ ದ ಲಿಟ್ಮಸ್ ಪೇಪರ್ ವಿಲ್ ನಾಟ್ ಚೇಂಜ್, ಅದರ ಬಣ್ಣ ಬದಲಾಗೋದಿಲ್ಲ. ಅದು ಬಣ್ಣ ಬದಲಾಗಬೇಕಾದ್ರೆ ಒಂದಾ ಲಿಟ್ಮಸ್ ಪೇಪರ್ನಲ್ಲಿ ವಾಟರ್ ಇರಬೇಕು, ಆಗ ಈ ಹೈಡ್ರೋಕ್ಲೋರಿಕ್ ಗ್ಯಾಸ್ ಏನಿದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗ್ಯಾಸ್, ಅದು ನೀರಲ್ಲಿ ಕರಗುತ್ತದೆ, H ಪ್ಲಸ್ ಅಯಾನ್ ರಿಲೀಸ್ ಆಗ್ತದೆ. ನೆಕ್ಸ್ಟ್, ನೌ ಲೆಟ್ ಅಸ್ ಸ್ಟಡಿ ವಾಟ್ ಹ್ಯಾಪನ್ಸ್ ವೆನ್ ದ ಬೇಸ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್. ಈಗ ನೀರಿನಲ್ಲಿ ಆ್ಯಸಿಡ್ ಡಿಸಾಲ್ವ್ ಆದರೆ ಏನು ಆಗುತ್ತೆ ಅಂತ ಸ್ಟಡಿ ಮಾಡಿದ್ವಿ. ಈಗ ಬೇಸ್ ಡಿಸಾಲ್ವ್ ಆದರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಎಕ್ಸ್ಪ್ಲೈನ್ ದ ರಿಯಾಕ್ಷನ್ ಆಫ್ ಬೇಸ್ ಇನ್ ವಾಟರ್. ಜನರಲಿ ಬೇಸಸ್ ಪ್ರೊಡ್ಯೂಸ್ ಹೈಡ್ರಾಕ್ಸೈಡ್ ಅಯಾನ್ ಇನ್ ವಾಟರ್. ಅಲ್ಲಿ ಹೇಗೆ ಆ್ಯಸಿಡ್ ನೀರಲ್ಲಿ ರಿಯಾಕ್ಟ್ ಆದಾಗ H ಪ್ಲಸ್ ಅಯಾನ್ ಆಯಿತು, ಬೇಸ್ ತಗೊಂಡಾಗ ಅದು OH ಮೈನಸ್ ಅಯಾನ್ ರಿಲೀಸ್ ಆಗುತ್ತೆ. ವೆನ್ ಬೇಸಸ್ ಡಿಸಾಲ್ವ್ ಇನ್ ವಾಟರ್ ದೇ ಪ್ರೊಡ್ಯೂಸ್ ಹೈಡ್ರಾಕ್ಸೈಡ್ ಅಯಾನ್. ಹೈಡ್ರಾಕ್ಸೈಡ್ ಅಯಾನ್ ಅನ್ನು ಅದು ಪ್ರೊಡ್ಯೂಸ್ ಮಾಡ್ತದೆ. ಇಲ್ಲಿ ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ಹಿಯರ್. ಸಿ ದಿಸ್ ಈಸ್ ಅ ಬೇಸ್, ಇದೊಂದು ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್, ಪೊಟಾಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಇವೆಲ್ಲವನ್ನು ನೀರಿಗೆ ಹಾಕಿದೆ ನೋಡಿ. ವೆನ್ ಸೋಡಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ಸ್ ಇನ್ ವಾಟರ್, ಸೋಡಿಯಂ ಅಯಾನ್ Na ಪ್ಲಸ್ ಅಯಾನ್ OH ಮೈನಸ್ ಅಯಾನ್ ಪ್ರೊಡ್ಯೂಸ್ ಆಗ್ತದೆ. ವೆನ್ ಪೊಟಾಸಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ ಇನ್ ವಾಟರ್, K ಪ್ಲಸ್ OH ಮೈನಸ್ ಅಯಾನ್ ರಿಲೀಸ್ ಆಗುತ್ತೆ. ಅದೇ ರೀತಿ MgOH ವೆನ್ ಡಿಸಾಲ್ವ್ ಇನ್ ವಾಟರ್, Mg ಪ್ಲಸ್ 2 ಆ್ಯಂಡ್ OH ಮೈನಸ್ ಉತ್ಪತ್ತಿ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಬೇಸಸ್ ದೇ ಕ್ಯಾನ್ ಡಿಸಾಲ್ವ್ ಇನ್ ವಾಟರ್. ಸಚ್ ಬೇಸಸ್ ಆರ್ ಕಾಲ್ಡ್ ಆಲ್ಕಲೀಸ್. ಅವುಗಳನ್ನು ಆಲ್ಕಲಿ ಅಂತ ಕರಿತೀವಿ. ಏನು ಹಾಗಾದರೆ ಆಲ್ಕಲಿ ಅಂದರೆ, ದ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಲ್ಕಲೀಸ್. ಇಟ್ ಈಸ್ ವೆರಿ ಕ್ಲಿಯರ್ ಹಿಯರ್, ಆಲ್ ಬೇಸಸ್ ಡು ನಾಟ್ ಡಿಸಾಲ್ವ್ ಇನ್ ವಾಟರ್ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತದೆ. ಸೊ ವಾಟ್ ಹ್ಯಾಪನ್ಸ್ ವೆನ್ ಆ್ಯಸಿಡ್ ಆರ್ ವೆನ್ ಬೇಸ್ ಈಸ್ ಡಿಸಾಲ್ವ್ ಇನ್ ವಾಟರ್? ದ ಡೈಲ್ಯೂಷನ್ ಟೇಕ್ಸ್ ಪ್ಲೇಸ್. ಅದರ ಆ್ಯಸಿಡ್ನ ಸ್ಟ್ರೆಂತ್ ಏನಿದೆಯೋ, ಕಾನ್ಸಂಟ್ರೇಷನ್ ಇದೆಯೋ, ಅದು ಕಡಿಮೆ ಆಗುತ್ತೆ. ಅದನ್ನು ನಾವು ಡೈಲ್ಯೂಷನ್ ಅಂತ ಕರಿತೀವಿ. ಅಂದರೆ ಆ್ಯಸಿಡನ್ನು ದುರ್ಬಲ ಮಾಡುವಂಥದ್ದು ಅಂತ ಹೇಳ್ತೀವಿ. ಸೊ ನೌ ಲೆಟ್ ಅಸ್ ಸ್ಟಡಿ ಹಿಯರ್. ದ ಪ್ರೋಸೆಸ್ ಆಫ್ ಡಿಸಾಲ್ವಿಂಗ್ ಎನ್ ಆ್ಯಸಿಡ್ ಆರ್ ಎ ಬೇಸ್ ಇನ್ ವಾಟರ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್.
ನೋಡಿ, ಅದರಿಂದ ಇಲ್ಲಿ ಹೇಳ್ತಾರೆ ವೈ ಇಟ್ ಈಸ್ ರೆಕಮೆಂಡೆಡ್ ದಟ್ ಆ್ಯಸಿಡ್ ಶುಡ್ ಬಿ ಆ್ಯಡೆಡ್ ಟು ವಾಟರ್, ನಾಟ್ ವಾಟರ್ ಟು ದ ಆ್ಯಸಿಡ್. ವೆರಿ ಕೇರ್ಫುಲ್, ಯು ಶುಡ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ದೀಸ್ ಥಿಂಗ್ಸ್. ಅಪ್ಪಿತಪ್ಪಿಯೂ ಕೂಡ ನೀರನ್ನು ವಾಟರ್ ಬಾಟ್ಲಿಗೆ ಹಾಕಬಾರ್ದು, ಆದರೆ ಜಾಸ್ತಿ ನೀರು ತಗೊಂಡು ಅದಕ್ಕೆ ಆ್ಯಸಿಡನ್ನು ಡ್ರಾಪ್ ಬೈ ಡ್ರಾಪ್ ಹಾಕ್ತಾ ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಯಾಕೆಂದರೆ ಅಲ್ಲಿ ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಟ್ ಈಸ್ ಎನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಆ್ಯಸಿಡ್ ನೀರಿಗೆ ಹಾಕಿದ ತಕ್ಷಣ ಆ ಪ್ರೋಸೆಸ್ಸನ್ನು ಡೈಲ್ಯೂಷನ್ ಅಂತ ಕರಿತೀವಿ. ಆ ಡೈಲ್ಯೂಷನ್ನಲ್ಲಿ ಎನಾರ್ಮಸ್ ಹೀಟ್ ಈಸ್ ಲಿಬರೇಟೆಡ್. ಜಾಸ್ತಿ ಪ್ರಮಾಣದ ಹೀಟ್ ಬಿಡುಗಡೆ ಆಗುತ್ತೆ. ಸೊ ಈ ಹೀಟ್ನಿಂದ ಏನಾಗುತ್ತೆ, ಆ ಬಾಟಲಿ ಒಡೆದು ಹೋಗಬಹುದು. ಆದ್ದರಿಂದ ವಿ ಶುಡ್ ಬಿ ವೆರಿ ಕೇರ್ಫುಲ್. ಸೊ ಸಿ ದ ಪ್ರೋಸೆಸ್ ಆಫ್ ಡಿಸಾಲ್ವಿಂಗ್ ಆನ್ ಆ್ಯಸಿಡ್ ಆರ್ ಬೇಸ್ ಇನ್ ವಾಟರ್ ಈಸ್ ಹೈಲಿ ಎಕ್ಸೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂದರೆ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ಹೀಟ್ ಈಸ್ ಲಿಬರೇಟೆಡ್ ಅಂತ. ಸೊ ಕೇರ್ ಶುಡ್ ಬಿ ಟೇಕನ್ ವೈಲ್ ಮಿಕ್ಸಿಂಗ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆರ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ವಿತ್ ವಾಟರ್. ಇವುಗಳನ್ನು ನೀರಿಗೆ ಹಾಕುವಾಗ ಬಹಳ ಕೇರ್ ಇರಬೇಕು. ಸೊ ಹೇಗೆ ಹಾಕಬೇಕು ಅಂದರೆ ದ ಆ್ಯಸಿಡ್ ಮಸ್ಟ್ ಬಿ ಆಲ್ವೇಸ್ ಬಿ ಆ್ಯಡೆಡ್ ಸ್ಲೋಲಿ. ಒಮ್ಮೆಗೆ ಹಾಕೋದಲ್ಲ, ಬೈ ಡ್ರಾಪ್ ಹಾಕಬೇಕು ಟು ದ ವಾಟರ್ ವಿತ್ ಕಾನ್ಸ್ಟೆಂಟ್ ಸ್ಟಿರಿಂಗ್ ಅಂದರೆ ಕುಲುಕುವಂಥದ್ದು. ಕಂಟಿನ್ಯೂಸ್ ಆ ಸೊಲ್ಯೂಷನನ್ನು ನಾವು ಸ್ಟಿರ್ ಮಾಡ್ತಾ ಇರಬೇಕು. ಆಗ ನೀವು ಬೀಕರ್ನ ಅಥವಾ ಕಂಟೈನರ್ನ ಮುಟ್ಟಿ ನೋಡಿದ್ರೆ ಅದು ಹೀಟ್ ಲಿಬರೇಟ್ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತದೆ. ಇಫ್ ವಾಟರ್ ಈಸ್ ಆ್ಯಡೆಡ್ ಟು ದ ಕಾನ್ಸಂಟ್ರೇಟೆಡ್ ಆ್ಯಸಿಡ್, ನೀವು ಯಾವುದೋ ಒಂದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್ ಇವುಗಳಿಗೆ ನೀವು ಒಮ್ಮೆಲೆ ವಾಟರ್ನ ಹಾಕಿದ್ರೆ ಆ ಬಾಟ್ಲಿಗೆ ಹೀಟ್ ಈಸ್ ಜನರೇಟೆಡ್. ಇಟ್ ಮೇ ಕಾಸಸ್ ದ ಮಿಕ್ಸ್ಚರ್ ಟು ಸ್ಪ್ಲಾಶ್ ಔಟ್. ಅದು ಸ್ಫೋಟ ಆಗ್ಬೋದು ಆ್ಯಂಡ್ ಮೇ ಕಾಸ್ ಬರ್ನ್. ಅದು ಒಡೆದು ಹೋಗಿ ನಮಗೆ ಅದು ಉಕ್ಕಿ ನಮ್ಮ ಮೈ ಮೇಲೆ ಆ್ಯಸಿಡ್ ಬೀಳ್ಬೋದು, ಬರ್ನ್ ಆಗ್ಬೋದು. ಅಥವಾ ಗ್ಲಾಸ್ ಕಂಟೈನರ್ ಮೇ ಬ್ರೇಕ್ ಡ್ಯೂ ಟು ಎಕ್ಸೆಸಿವ್ ಲೋಕಲ್ ಹೀಟಿಂಗ್. ಲೋಕಲ್ ಹೀಟಿಂಗ್ ಮೀನ್ಸ್ ದ ಹೀಟ್ ದಟ್ ಈಸ್ ಜನರೇಟೆಡ್. ಇಲ್ಲಿ ಬಿಡುಗಡೆಯಾದಂತಹ ಏನು ಲೋಕಲ್ ಹೀಟ್ ಇದೆಯೋ ಅದರಿಂದ ಆ ಗ್ಲಾಸ್ ಜಾರ್ ಒಡೆದು ಹೋಗ್ಬೋದು. ಸೊ ಇಟ್ ಈಸ್ ರೆಕಮೆಂಡೆಡ್ ದಟ್ ದ ಆ್ಯಸಿಡ್ ಶುಡ್ ಬಿ ಆ್ಯಡೆಡ್ ಟು ದ ವಾಟರ್ ಆ್ಯಂಡ್ ನಾಟ್ ವಾಟರ್ ಟು ದ ಆ್ಯಸಿಡ್. ಆ್ಯಸಿಡ್ಗೆ ನೀರು ಹಾಕಬೇಕೇ ಹೊರತು ನೀರಿಗೆ ಆ್ಯಸಿಡನ್ನು ಹಾಕಬಾರ್ದು ಅಂತ. ನೆಕ್ಸ್ಟ್ ಡೈಲ್ಯೂಷನ್ ಅನ್ನುವಂಥದ್ದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ವಾಟ್ ಈಸ್ ಡೈಲ್ಯೂಷನ್? ಡೈಲ್ಯೂಷನ್ ಆಫ್ ಆ್ಯಸಿಡ್ ಅಂದರೆ ಆ್ಯಸಿಡ್ಗೆ ಅಥವಾ ನೀರಿಗೆ ಆ್ಯಸಿಡನ್ನು ನಿಧಾನವಾಗಿ ಹಾಕ್ತಾ ಬರುವಂಥದ್ದು. ಹಾಗಾದರೆ ಡೈಲ್ಯೂಷನ್ ಆಫ್ ಬೇಸ್ ಅಂದ್ರೇನು? ಬೇಸನ್ನು ನಿಧಾನವಾಗಿ ನೀರಿಗೆ ಹಾಕ್ತಾ ಬರೋದು. ಇದರಿಂದ ಏನಾಗುತ್ತೆ ಅಂದರೆ ಡೈಲ್ಯೂಷನ್ ಆಗುತ್ತೆ. ಡೈಲ್ಯೂಷನ್ ಅಂತ ಹೇಳಿದ್ರೇನು, ಇದರ ದುರ್ಬಲ ಆಗುತ್ತೆ. ಅಂದರೆ ಆ್ಯಸಿಡ್ನಲ್ಲಿ H+ ಅಯಾನ್ ಇರ್ತದಲ್ಲ, ಅದರ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ನೀರು ಹಾಕೋದ್ರಿಂದ. ಅದೇ ರೀತಿ ಬೇಸ್ನಲ್ಲಿ OH- ಅಯಾನ್ ಇರುತ್ತಲ್ಲ, ಅದರ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ದಂಗೆ ಆಗುತ್ತೆ. ಸೊ ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಡೈಲ್ಯೂಷನ್. ನೌ ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಡೈಲ್ಯೂಷನ್. ಇಟ್ಸ್ ಎ ಮಿಕ್ಸಿಂಗ್ ಆಫ್ an acid or a base with water result in decrease in that concentration of ion. ಅದರಲ್ಲಿ ನೀರು ಹಾಕೋದ್ರಿಂದ, ಆ್ಯಸಿಡ್ಗೆ ನೀರು ಹಾಕೋದ್ರಿಂದ ಅಥವಾ ಬೇಸಿಗೆ ಹಾಕೋದ್ರಿಂದ ಅವುಗಳ ಅಯಾನ್ಸ್ ಏನಿದವು ಅವುಗಳ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ ಪರ್ ಯೂನಿಟ್ ವಾಲ್ಯೂಮ್. ಒಂದು ಯೂನಿಟ್ ವಾಲ್ಯೂಮ್ ಅಂದರೆ ಗೊತ್ತಿದೆ ನಿಮಗೆ, 1 ಸೆಂಟಿಮೀಟ್ರ್ ಬ್ರೆಡ್ತ್, 1 ಸೆಂಟಿಮೀಟರ್ ಲೆಂತ್, 1 ಸೆಂಟಿಮೀಟರ್ ಹೈಟ್, ಅಷ್ಟು ಜಾಗದಲ್ಲಿ ಇರುವಂತಹ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಥವಾ ಬೇಸ್ ಆದರೆ OH- ಅಯಾನ್ನ ಕಾನ್ಸಂಟ್ರೇಷನ್ ಹೆಚ್ಚು ಕಡಿಮೆ ಆಗುತ್ತೆ. ಯಾವಾಗ? ಅಥವಾ ಕಡಿಮೆ ಆಗುತ್ತೆ, ಹೆಚ್ಚಾಗಲ್ಲ, ಕಡಿಮೆ ಆಗುತ್ತೆ. ವೈಲ್ ಯು ಡೈಲ್ಯೂಟ್ ಇಟ್ ವಿತ್ ವಾಟರ್. ಸಚ್ ಪ್ರೋಸೆಸ್ ಈಸ್ ಕಾಲ್ಡ್ ಡೈಲ್ಯೂಷನ್ ಆ್ಯಂಡ್ ದ ರಿಸಲ್ಟೆಡ್ ಆ್ಯಸಿಡ್ ಅಥವಾ ರಿಸಲ್ಟೆಡ್ ಬೇಸ್ ಏನಿದೆಯೋ, ಹೀಗೆ ನೀರನ್ನು ಹಾಕಿದ ನಂತರ ಉತ್ಪತ್ತಿಯಾಗುವಂತಹ ಒಂದು ಆ್ಯಸಿಡ್ ಅಥವಾ ಬೇಸ್ ಇದೆಯಲ್ಲ, ಅದನ್ನ ಡೈಲ್ಯೂಟ್ ಆ್ಯಸಿಡ್ ಅಥವಾ ಡೈಲ್ಯೂಟ್ ಬೇಸ್ ಅಂತ ಕರಿತೀವಿ. ದ ಪ್ರೋಸೆಸ್ ಈಸ್ ಕಾಲ್ಡ್ ಡೈಲ್ಯೂಷನ್. ಸೊ ದ ಸೇಮ್ ಥಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಇನ್ ಅನದರ್ ವೇ. The process of mixing an acid or the process of mixing a base with water to decrease the concentration of hydrogen ion ಅಥವಾ OH- ಅಯಾನ್ನ ಕಾನ್ಸಂಟ್ರೇಷನ್ ಕಡಿಮೆ ಮಾಡಲಿಕ್ಕೋಸ್ಕರ ಆ್ಯಸಿಡ್ ಅಥವಾ ಬೇಸನ್ನು ನಾವು ನೀರಿಗೆ ಹಾಕೋದಕ್ಕೆ ವಿ ಕಾಲ್ ಇಟ್ ಈಸ್ ಡೈಲ್ಯೂಷನ್. ಅದನ್ನು ಡೈಲ್ಯೂಷನ್ ಅಂಥೇಳಿ ಕರಿತೀವಿ ಅಂತ.
ನೋಡಿ, ವಿತ್ ದಿಸ್ ನಾಲೆಡ್ಜ್ ವಿ ಕ್ಯಾನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ ನಾವು. ಹೌ ಈಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಮ್ ಅಯಾನ್ ಎಫೆಕ್ಟೆಡ್ ವೆನ್ ಎ ಸೊಲ್ಯೂಷನ್ ಆಫ್ ಆ್ಯಸಿಡ್ ಈಸ್ ಡೈಲ್ಯೂಟೆಡ್? ಇಲ್ಲಿ ನೀವು ನೀರನ್ನು ಆ್ಯಸಿಡ್ಗೆ ಹಾಕೋದ್ರಿಂದ, ನೀರನ್ನು ಆ್ಯಸಿಡ್ಗೆ ಬಳಸೋದ್ರಿಂದ ಅದರ ಹೈಡ್ರೋನಿಯಮ್ ಅಯಾನ್ ಕಾನ್ಸಂಟ್ರೇಷನ್ನಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಪ್ರಶ್ನೆ ಇದೆ. ಸೊ ವೆನ್ ಅನ್ ಆ್ಯಸಿಡ್ ಈಸ್ ಡೈಲ್ಯೂಟೆಡ್, ದ ಕಾನ್ಸಂಟ್ರೇಷನ್ ಆಫ್ ದ ಹೈಡ್ರೋನಿಯಮ್ ಅಯಾನ್, ನೀವು ನೀರನ್ನು ಹಾಕ್ತಾ ಹೋದ ಹಾಗೆ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳಿದೆ. ಪರ್ ಯೂನಿಟ್ ವಾಲ್ಯೂಮ್ ಅಂದರೆ ಯೂನಿಟ್ ಮೇ ಬಿ ಟೇಕನ್ ಆಸ್ ಸೆಂಟಿಮೀಟರ್. ಸೊ ಸೆಂಟಿಮೀಟರ್ ವಾಲ್ಯೂಮ್ ಅಂದರೆ ಸೆಂಟಿಮೀಟರ್ ಕ್ಯೂಬ್, 1 ಸೆಂಟಿಮೀಟರ್ ಲೆಂತ್, 1 ಸೆಂಟಿಮೀಟರ್ ಬ್ರೆಡ್ತ್, 1 ಸೆಂಟಿಮೀಟರ್ ಹೈಟ್, ಅಷ್ಟು ಗಾತ್ರದಲ್ಲಿ ಇರುವಂತಹ ನೀರಿನಲ್ಲಿ ಈ H+ ಅಯಾನ್ಗಳೇನಿದೆ, H+ ಅಥವಾ H3O+ ಅಯಾನ್ನ ಕಾನ್ಸಂಟ್ರೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಯಾವಾಗ ನಾವು ನೀರು ಹಾಕಿದಾಗ. ದಿಸ್ ಮೀನ್ಸ್ ದ ಸ್ಟ್ರೆಂತ್ ಆಫ್ ದ ಆ್ಯಸಿಡ್ ಡಿಕ್ರೀಸಸ್. ಇದರ ಅರ್ಥ ಆ್ಯಸಿಡ್ನ ಸ್ಟ್ರೆಂತ್ ಏನಾಗುತ್ತೆ, ಕಡಿಮೆ ಆಗುತ್ತೆ. Now let us answer another question. How is the concentration of hydroxide ion? ಇಲ್ಲಿ ಹೈಡ್ರೋನಿಯಮ್ ಅಯಾನ್ ಹೇಳ್ದಂಗೆ ಹೈಡ್ರಾಕ್ಸೈಡ್ ಅಯಾನ್ನ ಕಾನ್ಸಂಟ್ರೇಷನ್ ಹೇಗೆ ಎಫೆಕ್ಟ್ ಆಗ್ತದೆ ವೆನ್ ಎಕ್ಸೆಸ್ ಬೇಸ್ ಈಸ್ ಡಿಸಾಲ್ವ್ಡ್ ಇನ್ ದ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್? ನೋ, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ಗೆ ಇನ್ನಷ್ಟು ಬೇಸನ್ನು ಆ್ಯಡ್ ಮಾಡಿದ್ರೆ ಹೈಡ್ರಾಕ್ಸೈಡ್ ಅಯಾನ್ನ ಪ್ರಮಾಣ ಏನಾಗುತ್ತೆ ಅಂತ ಕೇಳಿದ್ರು. ಸೋಡಿಯಂ ಹೈಡ್ರಾಕ್ಸೈಡ್ ಈಗಾಗಲೇ ಇದೆ, ಅದು ನೀರಲ್ಲಿ ಡಿಸಾಲ್ವ್ ಆಗಿದೆ. ಅದೇ ಬೇಸನ್ನು ನಾವು ಮತ್ತೆ ಹಾಕಿದಾಗ ಹೈಡ್ರಾಕ್ಸೈಡ್ ಅಯಾನ್ನ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇಟ್ ಇನ್ಕ್ರೀಸಸ್, ಹೆಚ್ಚಾಗತ್ತೆ. ನೋಡಿ, ಅದೇ ಉತ್ತರ ಇದೆ. ದ ಕಾನ್ಸಂಟ್ರೇಷನ್ ಆಫ್ ದ ಹೈಡ್ರಾಕ್ಸೈಡ್ ಅಯಾನ್, OH- ಅಯಾನ್, that would increase when excess base is dissolved in a solution of sodium hydroxide. ಈ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನಲ್ಲಿ ಜಾಸ್ತಿ ಬೇಸ್ ಹಾಕಿದಷ್ಟು OH ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟು ವಿ ಹ್ಯಾವ್ ಟು ಸ್ಟಡಿ ಹೌ ಸ್ಟ್ರಾಂಗ್ ಆರ್ ಆ್ಯಸಿಡ್ ಆ್ಯಂಡ್ ಬೇಸ್ ಸೊಲ್ಯೂಷನ್ ಅನ್ನುವಂಥದ್ದಿದೆ. ದಟ್ ಲೆಟ್ ಅಸ್ ಡಿಸ್ಕಸ್ ಲೇಟರ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ದ ಕ್ಲಾಸ್.